ಬೆಂಗಳೂರಲ್ಲಿ 7 ಕೋಟಿ ದರೋಡೆ ಮಾಡಿದ್ದ ದರೋಡೆಕೋರರ ಒಂದೊಂದೇ ಕತೆ ಬಿಚ್ಚಿಕೊಳ್ತಿದೆ. ಪಾಳು ಮನೆಯಲ್ಲಿ ಕೋಟಿ ಕೋಟಿ ಹಣ ಇಟ್ಟವರು ಬೆಟ್ಟದ ಮೇಲೆ ಹೋಗಿ ಎಣ್ಣೆ ಪಾರ್ಟಿ ಮಾಡಿದ್ರಂತೆ. ರಾಜಧಾನಿ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ದರೋಡೆ ಕೇಸ್ ದೇಶದಾದ್ಯಂತ ಸಂಚಲನ ಸೃಷ್ಟಿಸಿತ್ತು. 7 ಕೋಟಿ 11 ಲಕ್ಷ ಎಗರಿಸಿದ್ದ ರಾಬರಿ ಗ್ಯಾಂಗ್ ಹಾಡ ಹಗಲೇ ಕೇಕೆ ಹಾಕಿತ್ತು. ಹಗಲು ರಾತ್ರಿ ಬೆಂಗಳೂರು ಪೊಲೀಸರ ನಿದ್ದೆಗೆಡಿಸಿತ್ತು. ಸದ್ಯ ಸಿದ್ದಾಪುರ ಪೊಲೀಸರು 7 ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. 6.29 ಕೋಟಿ ಸೀಸ್ ಮಾಡಿ ತನಿಖೆ ನಡೆಸಿದ್ದಾರೆ. ಈ ಮಧ್ಯೆ ಸಿನಿಮಾ ಸ್ಟೈಲ್ ರಾಬರಿಯ ರೋಚಕ ರಹಸ್ಯಗಳು ಒಂದೊಂದಾಗಿಯೇ ಹೊರಬರ್ತಿವೆ. ಪಾಳು ಮನೆಯಲ್ಲಿತ್ತು ಕೋಟಿ ಕೋಟಿ ಕ್ಯಾಶ್. ಸಾಲಕ್ಕಾಗಿ ಲೂಟಿ, ಕಾಡಲ್ಲಿ ರಾಬರ್ಸ್ ಪಾರ್ಟಿ. ಕೋಟಿ ಕೋಟಿ ಹಣಕ್ಕೆ ಕೈ ಹಾಕಿದ ದರೋಡೆ ಗ್ಯಾಂಗ್ನ ಬಹುತೇಕರಿಗೆ ಕೆಲಸ ಇರಲಿಲ್ಲ. ಮೈ ಬಗ್ಸಿ ದುಡಿಯೋದು ಗೊತ್ತಿರಲಿಲ್ಲ. ಕುಡಿತಕ್ಕೆ ದಾಸರಾಗಿದ್ದ ಗೋಪಿ, ಕ್ಸೇವಿಯರ್ ಜೂಟಾಟ ಆಡಿ ಮೈ ತುಂಬ ಸಾಲ ಮಾಡಿಕೊಂಡಿದ್ರಂತೆ. ನಿತ್ಯ ಸಾಲಗಾರರ ಕಾಟವೂ ಹೆಚ್ಚಾಗಿತ್ತು. ಇದೆಲ್ಲವನ್ನು ಒಂದೇ ರಾತ್ರಿಯಲ್ಲಿ ತೀರಿಸಿ ಹೈಫೈ ಲೈಫ್ ಲೀಡ್ ಮಾಡೋ ಕನಸು ಕಂಡಿದ್ರಂತೆ. ಅಲ್ಲದೆ ಸಿಎಂಎಸ್ ಸಿಬ್ಬಂದಿ ಆಗಿದ್ದ ಕ್ಸೇವಿಯರ್ 1 ವರ್ಷದ ಹಿಂದೆಯೇ ಕೆಲಸ ಬಿಟ್ಟಿದ್ದ. ಹೀಗಾಗಿ ಹಣ ಸಾಗಾಣೆ ವಿಚಾರ ಸಂಪೂರ್ಣವಾಗಿ ತಿಳಿದಿತ್ತು. ಹೀಗಾಗಿ ಅನ್ನಪ್ಪನಿಗೆ ಪ್ಲಾನ್ ಮಾಡೋದಕ್ಕೆ ಕ್ಸೇವಿಯರ್ ಹೇಳಿದ್ದಂತೆ. ಇದಕ್ಕಾಗಿ 15 ದಿನಗಳ ಕಾಲ ದರೋಡೆಗಾಗಿ ಕಾನ್ಸ್ಟೇಬಲ್ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದ. ಅದರಂತೆ ಕಳೆದ ಬುಧವಾರ 7.11 ಕೋಟಿ ಎಗರಿಸಿ ಸಕ್ಸಸ್ ಆಗಿದ್ರು. ಕ್ಯಾಶ್ ಸಿಗ್ತಿದ್ದಂತೆ ದರೋಡೆ ಗ್ಯಾಂಗ್ ಖತರ್ನಾಕ್ ಪ್ಲಾನ್ ಒಂದನ್ನ ಮಾಡಿತ್ತು. ನೇರವಾಗಿ ಹೊಸಕೋಟೆಯ ದಾಸರಹಳ್ಳಿ ಕೆರೆಯ ಪಾಳು ಮನೆಗೆ ಎಂಟ್ರಿ ಕೊಟ್ಟಿತ್ತು. ಅಲ್ಲಿ ಬರೋಬ್ಬರಿ 5.56 ಕೋಟಿ ಕ್ಯಾಶ್ ಬಚ್ಚಿಟ್ಟು ಬೀಗ ಹಾಕಿದ್ರು. ಅನುಮಾನಗೊಂಡ ಪೊಲೀಸರು ಅದೇ ಮನೆಗೆ ಹೋಗಿದ್ದಾರೆ. ಬೀಗ ಒಡೆದು ನೋಡಿದಾಗ ಮೂಟೆ ಮೂಟೆ ಹಣ ಪತ್ತೆಯಾಗಿತ್ತು. ಬೆಂಗಳೂರಿನಲ್ಲಿ ಏನು ದರೋಡೆ ಆಗಿತ್ತು, 7 ಕೋಟಿ 11 ಲಕ್ಷ ಹಣವನ್ನು ದರೋಡೆ ಮಾಡಿ ತೆಗೆದುಕೊಂಡು ಹೋಗಿದ್ರು. ಅದನ್ನು ನಮ್ಮ ಪೊಲೀಸ್ ಕಮಿಷನರೇಟ್ನವರು ಅದನ್ನು ಹಿಡಿದಿದ್ದಾರೆ. ಸುಮಾರು 7 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಕೆಲವರು ಇನ್ನೂ ಸಿಗಬೇಕಾಗಿದೆ. ಇನ್ನೂ ಕೆಲವ್ರನ್ನ ಅರೆಸ್ಟ್ ಮಾಡಬೇಕು. ಸುಮಾರು 3-4 ಟೀಮ್ಗಳನ್ನು ಮಾಡಿ ನಮ್ಮ ಪೊಲೀಸ್ನವರು ಅವ್ರನ್ನ ಹಿಡಿದಿದ್ದಾರೆ. ಹಣ ಬಚ್ಚಿಟ್ಟು ರವಿ, ರಾಕೇಶ್, ನೆಲ್ಸನ್, ನವೀನ್, ಕ್ಸೇವಿಯರ್ ಸೇರಿ 6 ಜನ ನೇರವಾಗಿ ಚಿತ್ತೂರಿನ ರಕ್ತ ಚಂದನವಿದ್ದ ಕಾಡಿಗೆ ಹೋಗಿದ್ದಾರೆ. 4 ಬೆಟ್ಟಗಳ ನಡುವೆ ಹೋಗಿ ಭರ್ಜರಿಯಾಗಿ ಬಿಯರ್ ಕುಡಿದು ಪಾರ್ಟಿ ಮಾಡಿದ್ರು. ಇದೇ ವೇಳೆ ಅಣ್ಣಪ್ಪ ಕಾರ್ನಲ್ಲಿದ್ದ ಜಿಪಿಎಸ್ ಬಗ್ಗೆ ಪೊಲೀಸರ ಎದುರು ಬಾಯ್ಬಿಟ್ಟಿದ್ದ. ಕೂಡಲೇ ಪೊಲೀಸ್ ಪಡೆ ಟ್ರ್ಯಾಕ್ ಮಾಡಿತ್ತು. ಆಂಧ್ರದ ಚಿತ್ತೂರಿನ ನಿರ್ಜನ ಪ್ರದೇಶದಲ್ಲಿ ಇನ್ನೋವಾ ಕಾರು ಜಪ್ತಿ ಮಾಡಿತ್ತು. ಈಗ ನಾವು ನೋಡ್ತಾ ಇದ್ದೀವಿ, ಇದೇ ಕಾರಿನಲ್ಲಿ ಅವತ್ತು ಬುಧವಾರ ಮಧ್ಯಾಹ್ನ 12:40 ಒಂದು ದರೋಡೆ ನಡೆದಿತ್ತು. ಈ ಒಂದು ಕಾರಿನಲ್ಲೇ ಸುಮಾರು 7 ಕೋಟಿ 11 ಲಕ್ಷ ಹಣವನ್ನು ತುಂಬಿಕೊಂಡು ದರೋಡೆಕೋರರು ಇಲ್ಲಿಂದ ಚಿತ್ತೂರಿಗೆ ಎಸ್ಕೇಪ್ ಆಗಿರೋದು ಕೂಡ ಗೊತ್ತಾಗಿತ್ತು. ನಂತರ ಪೊಲೀಸರು ಈ ಒಂದು ಇನೋವಾ ಕಾರನ್ನ ಬೆನ್ನತ್ತಿ ಶೋಧನೆ ಮಾಡಿದಾಗ ಸಿಸಿಟಿವಿಯಲ್ಲಿ ಈ ಒಂದು ಕಾರಿನ ಚಲನವಲನ ಮತ್ತೆ ಈ ಒಂದು ಕಾರಿನಲ್ಲಿ ಏನು ಕರ್ನಾಟಕ ನೋಂದಣಿ ಸಂಖ್ಯೆ ಬಳಕೆ ಮಾಡಿದಂತ ಒಂದು ನಕಲಿ ನಂಬರ್ ಪ್ಲೇಟ್ ಕೂಡ ಪತ್ತೆ ಆಗುತ್ತೆ. ಈಗ ಪೊಲೀಸರು ಈ ಒಂದು ಕಾರನ್ನ ಜಪ್ತಿ ಮಾಡಿ ಈಗ ಸಿದ್ದಾಪುರ ಪೊಲೀಸ್ ಠಾಣೆಗೆ ಕರೆತಂದು ಈಗ ಒಂದು ಹೆಚ್ಚಿನ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೋವಾ ರಹಸ್ಯ. ದರೋಡೆಗೆ ಇನ್ನೋವಾ ಕೊಡಿಸಿದ್ದೇ ಕಾನ್ಸ್ಟೇಬಲ್ ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. ಪೊಲೀಸ್ ಡ್ಯೂಟಿ ಇದೆ ಅಂತ ಬಾಣಸವಾಡಿ ನಿವಾಸದಿಂದ ಬಾಡಿಗೆ ಪಡೆದಿದ್ದಂತೆ. ಬಾಡಿಗೆ ಪಡೆದು ಕ್ಸೇವಿಯರ್ ಮತ್ತು ಗೋಪಿಗೆ ಕಾರು ಕೊಟ್ಟಿದ್ದ. ಬಳಿಕ RBI ಸೋಗಿನಲ್ಲಿ ದರೋಡೆಗೆ ಕಾರಿನ ಹಿಂಬದಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಸ್ಟಿಕರ್ ಅಂಟಿಸಿದ್ರಂತೆ. ಇವತ್ತು ಬೆಳಿಗ್ಗೆ ನಿನ್ನೆ ರಾತ್ರಿ ಇವತ್ತು ಬೆಳಿಗ್ಗೆ ಟೈಮಲ್ಲಿ ಮತ್ತೊಬ್ಬ ಆರೋಪಿಯನ್ನು ಸಹ ವಶಕ್ಕೆ ಪಡೆಯಲಾಗಿದೆ. ನ್ಯಾಯಾಲಯ ಮುಂದೆ ಹಾಜರುಪಡಿಸಲಾಗುವುದು ಹಾಗೂ ತನಿಖೆ ಮುಂದುವರೆಸಲಾಗುವುದು. ಸದ್ಯ ಅರೆಸ್ಟ್ ಆಗಿರೋ ದರೋಡೆಕೋರರನ್ನ ಡಿಸಿಪಿ ಸೇರಿ 3 ಇನ್ಸ್ಪೆಕ್ಟರ್ ತೀವ್ರ ವಿಚಾರಣೆ ನಡೆಸಿದ್ದಾರೆ. ಮತ್ತೊಂದು ಕಡೆ 70 ಲಕ್ಷ ಹಣ ಹಾಗೂ ಉಳಿದ ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ದರೋಡೆ ಕೇಸಲ್ಲಿ ಕಾನ್ಸ್ಟೇಬಲ್ ಅಣ್ಣಪ್ಪ ಭಾಗಿ ಹಿನ್ನೆಲೆ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಅಣ್ಣಪ್ಪನನ್ನ ಸಸ್ಪೆಂಡ್ ಮಾಡಿ ಪೂರ್ವ ವಿಭಾಗದ ಡಿಸಿಪಿ ದೇವರಾಜ್ ಆದೇಶ ಹೊರಡಿಸಿದ್ದಾರೆ. ಎಲ್ಲ ಠಾಣೆ PSI, ASI ಕಾನ್ಸ್ಟೇಬಲ್ಗಳ ಮಾನಿಟರಿಂಗ್ಗೆ ಕಮಿಷನರ್ ಸೂಚಿಸಿದ್ದಾರೆ. ಆಯಾ ವಿಭಾಗ ಡಿಸಿಪಿ ಮತ್ತು ACPಗಳಿಗೆ ಮೀಟಿಂಗ್ ನಡೆಸಿ ರಿಪೋರ್ಟ್ ಕೊಡಲು ಸೂಚನೆ ಕೊಟ್ಟಿದ್ದಾರೆ. ಮದೇಶ್ ಜೊತೆ ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18.